ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಮನು ಸಂಹಿತ್ ಯೂಟ್ಯೂಬ್ ಚಾನಲ್. ಇಂದು ನಾವು 10ನೇ ತರಗತಿಯ ಘಟಕ 13 ಸಂಖ್ಯಾಶಾಸ್ತ್ರ ಅದರ ಪ್ರಶ್ನೋತ್ತರಗಳನ್ನು ಕುರಿತು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ. ಬನ್ನಿ, ಈಗ ಬಹು ಆಯ್ಕೆಯ ಪ್ರಶ್ನೆಗಳು ಒಂದೊಂದಾಗಿ ನೋಡ್ತಾ ಸಾಗೋಣ. ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀವು ಬರೆದುಕೊಳ್ತಾ ಸಾಕಿ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ TET ಸ್ಪರ್ಧಾರ್ಥಿಗಳೇ, ಈ ಸಂಖ್ಯಾಶಾಸ್ತ್ರ ಹಾಗೂ ಮೇಲ್ಮೈ ಲಕ್ಷಣಗಳು, ವಿಸ್ತೀರ್ಣಗಳು ಹಾಗೂ ಗಣಫಲಗಳಿಗೆ ಸಂಬಂಧಪಟ್ಟಂಥ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು TETಗೆ ತುಂಬಾ ಬರುತ್ತವೆ. TET ಅಷ್ಟೇ ಏಕೆ, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ವಿಷಯದಲ್ಲೂ ಕೂಡ ಈ ಘಟಕಗಳನ್ನು ಕುರಿತು ಪ್ರಶ್ನೆಗಳು ಬಂದೇ ಬರುತ್ತವೆ. ಆದ ಕಾರಣ TET ಓದೋರಿಗೂ ಕೂಡ ಈ ಸಂಖ್ಯಾಶಾಸ್ತ್ರ ಅಧ್ಯಯನ ಬಹಳ ಅವಶ್ಯಕತೆ ಇದೆ. ಆದ ಕಾರಣ ಈ ಕೇವಲ SSLC ವಿದ್ಯಾರ್ಥಿಗಳು ಮಾತ್ರವಲ್ಲದೆ CETಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಸಂಖ್ಯಾಶಾಸ್ತ್ರದ ಕುರಿತು ಸರಾಸರಿ, ವಿಚಲಕ, ಮಧ್ಯಾಂಕ, ವ್ಯಾಪ್ತಿ ಇವುಗಳನ್ನು ಕುರಿತು ಸವಿವರವಾಗಿ ನೀವು ತಿಳಿದುಕೊಳ್ಳಲೇಬೇಕು. ತಿಳಿದುಕೊಂಡ್ರೆ 2 ಅಥವಾ 3 ಮಾರ್ಕ್ಸು ಗ್ಯಾರಂಟಿ. ಇದರ ಮೇಲೆ 2 ಅಥವಾ 3 ಮಾರ್ಕ್ಸು ಬಂದೇ ಬರ್ತವೆ. ಇವೆರಡು ಅಧ್ಯಾಯಗಳ ಮೇಲೆ ಯಾವಪ್ಪ ಅಂದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು ಹಾಗೂ ಸರಾಸರಿ. ಇದಕ್ಕೆ ಸಂಬಂಧಪಟ್ಟಂಥ ನೀವು ಎಲ್ಲ ಲೆಕ್ಕವನ್ನು ನೋಡದೇ ಇದ್ದರೂ ಇದರಲ್ಲಿ ಬರುವಂಥ ನ್ಯೂ ಟೈಪ್ ಬಹು ಆಯ್ಕೆಯ ಪ್ರಶ್ನೆಗಳು ಇದಾವಲ್ಲ, ಅವುಗಳಷ್ಟನ್ನಾದರೂ ನೀವು TET ಓದೋರು ಹಾಗೂ ಮುಂದೆ CETಗೆ ರೈಲ್ವೆ ಎಕ್ಸಾಮು ಇವುಗಳೆಲ್ಲವನ್ನು ರೆಫರ್ ಮಾಡೋರು ನೀವು ಇದರನ್ನು ಕೂಡ ರೆಫರ್ ಮಾಡೋದನ್ನು ಮರಿಬೇಡಿ. ನೋಡಿ, 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳನ್ನು ನೋಡಿರಿ. ಈ ವರ್ಗಾಂತರಗಳು ಆವೃತ್ತಿಯನ್ನು ಕಂಡುಹಿಡಿಯೋದನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವೇನು ಮಾಡಬೇಕಾಗುತ್ತೆ, ಸರಾಸರಿಯನ್ನು ಕಂಡುಹಿಡಿಯೋದು, ಹಾಗೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋದನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲವನ್ನು ನೋಡಿ, ದತ್ತಾಂಶಗಳ ಸರಾಸರಿ, ಮಧ್ಯಾಂಕ, ವಿಚಲಕ ಎಲ್ಲವನ್ನು ಒಂದೊಂದಾಗಿ ಹೆಚ್ಚಿನ 3 ಅಂಕದ ಪ್ರಶ್ನೆಗಳಲ್ಲಿ ಸರಾಸರಿಯನ್ನು ಕಂಡುಹಿಡಿಯೋದು. ಈ ಸರಾಸರಿಯನ್ನು ಕಂಡುಹಿಡಿಯುವ ಲೆಕ್ಕಗಳು TET ಎಕ್ಸಾಮ್ಗೂ ಬರುತ್ತೆ. ಪೇಪರ್ 1ಕ್ಕೆ ಬರುತ್ತೆ, ಹಾಗೆ ಪೇಪರ್ 2 ಮ್ಯಾಥಮೆಟಿಕ್ಸ್ ವಿಷಯವನ್ನು ತೆಗೆದುಕೊಂಡವರಿಗೆ ಬರುತ್ತವೆ. ಹಾಗೆ ಮೆಂಟಲ್ ಎಬಿಲಿಟಿ ಅಂದರೆ ಪ್ರತಿ ಎಕ್ಸಾಮ್ದಲ್ಲಿ ಮೆಂಟಲ್ ಎಬಿಲಿಟಿ ಇರ್ತದಲ್ಲ, ಅದರಲ್ಲೂ ಕೂಡ ಈ ಪ್ರಶ್ನೆಗಳು ಬಂದೇ ಬರುತ್ತವೆ. ಆದ ಕಾರಣ ನೀವೆಲ್ಲರೂ ಸರಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ SLC ವಿದ್ಯಾರ್ಥಿಗಳು ನಿಮಗೆ ಹಿಂದಿನ ಅಂದರೆ ಪ್ರಥಮ ಸೆಮಿಸ್ಟರ್ನಲ್ಲಿ ಎಷ್ಟು ಪ್ರಶ್ನೆಗಳು LB ಆಧಾರಿತ ಬಂದಾವೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಇನ್ನು ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ 80% ಆದರೂ LB ಆಧಾರಿತ ಪ್ರಶ್ನೆಗಳೇ ಅಲ್ಲಿ ರಿಟರ್ನ್ ಆಗುತ್ತವೆ. 80% ಆದರೂ LB ಆಧಾರಿತ ಪ್ರಶ್ನೆ ಪತ್ರಿಕೆಗಳೇ ರಿಟರ್ನ್ ಆಗುತ್ತವೆ. ಇವು ನಿಮಗೆ ಸರಣಿ ಪರೀಕ್ಷೆಗಳನ್ನು ಬರೆಯುವ ಸಂದರ್ಭದಲ್ಲಿ ನಿಮಗೆ ಇದು ಗೋಚರವಾಗುತ್ತದೆ. ಅಂದರೆ ಅದು ಎಷ್ಟು ಸತ್ಯ ಅನ್ನೋದು ಕ್ಲಿಯರ್ ಆಗಿಬಿಡುತ್ತೆ. ವಿದ್ಯಾರ್ಥಿಗಳೇ, ಅದರ ಜೊತೆಗೆ ನಿಮ್ಮ ಘಟಕ ಪರೀಕ್ಷೆಗಳಿರ್ಬೋದು, ಹಾಗೆ FA 3 FA 4 ಪರೀಕ್ಷೆಗಳು, ಹಾಗೆ ನಿಮ್ಮ ಸರಣಿ ಪರೀಕ್ಷೆಗಳಿಗೂ ಕೂಡ ಇದು ಅತಿ ಅವಶ್ಯಕವಾಗಿದೆ. ನೋಡ್ಕೊಳ್ಳಿ, 58ನೇ ಪ್ರಶ್ನೆ. ಎಲ್ಲ ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡಿಕೊಂಡು ಆನಂತರ ಅದರ ಆನ್ಸರ್ಗಳನ್ನು ನೋಡೋದಕ್ಕೆ ನಾವೇನು ಮಾಡೋಣ, ಹೋಗೋಣ. ನೋಡಿ, ಪ್ರಶ್ನೆ 64ರವರೆಗೆ ಪ್ರಶ್ನೆ ಇದಾವೆ. ಬನ್ನಿ ಉತ್ತರವನ್ನು ನೋಡೋಣ. ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಕೀ ಉತ್ತರಗಳು ಇಲ್ಲಿ ನೋಡಿ 1 8ರವರೆಗೆ ಇವೆ. ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಸಾಗ್ತಾ ಇದ್ದೀನಿ. ಅವುಗಳನ್ನ ನೀವು ಸರಿಯಾಗಿ ಏನು ಮಾಡಿರಿ, ನೋಡಿಕೊಂಡು ಬರೆದುಕೊಳ್ಳಿ, ಅಥವಾ ಈಗಾಗಲೇ ಪ್ರಶ್ನೆಗಳನ್ನು ಬರೆದುಕೊಂಡಿದ್ದರೆ ಟಿಕ್ ಹಾಕ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಈ ಬಹು ಆಯ್ಕೆ ಪ್ರಶ್ನೆಗಳು ಹಾಗೂ 1 ಅಂಕದ ಪ್ರಶ್ನೆಗಳು ಇವೆಲ್ಲವೂ TET ಮತ್ತು CET ಬರೆಯುವಂಥ ಅಗಳಿಗೆ ಹಾಗೂ SSLC ಇರುವಂಥ ಅಭ್ಯರ್ಥಿಗಳಿಗೂ ಕೂಡ ಬಹಳ
ಮುಖ್ಯವಾಗಿರುವಂಥ ಪ್ರಶ್ನೆಗಳಾಗಿವೆ. ನೋಡಿ 2 ಅಂಕದ ಪ್ರಶ್ನೆಗಳು ಇವು ಕೂಡ ಬರುತ್ತೆ. ಯಾಕಂದರೆ ಒಂದು ಈ ರೀತಿ ಏನಪ್ಪ ಅಂದರೆ ವರ್ಗಾಂತರದ ಬಾಕ್ಸನ್ನು ಕೊಟ್ಟು ಅದರಲ್ಲಿ ಸರಾಸರಿ ಏನು ಈ ರೀತಿ ಪ್ರಶ್ನೆಗಳು ಕೂಡ ನಮಗೆ ಸಿ ಇ ಟಿಗಳಲ್ಲಿ ಬಂದಿರೋದು ಉಂಟು. ಇನ್ನು 3 ಅಂಕದ ಪ್ರಶ್ನೆಗಳು ಅಂದರೆ ಸರಾಸರಿಯನ್ನು ಕಂಡುಹಿಡಿದು ಮತ್ತು ಎಕ್ಸ್ ಬೆಲೆಗಳನ್ನು ಕಂಡುಹಿಡಿದು ಇಂಥವನ್ನು ಒಳಗೊಂಡಂಥವು. 26ನೇದು ನೋಡಿ ಸಿಗ್ಮಾ ಎಫ್ ಎಕ್ಸು ಎಕ್ಸ್ ಕಂಡುಹಿಡಿದು, ಎಕ್ಸ್ ಅಂದರೆ ಸರಾಸರಿಯನ್ನು ಕಂಡುಹಿಡಿಯೋದು. ನೋಡಿ 28ನೇ ಪ್ರಶ್ನೆ, 29ನೇ ಪ್ರಶ್ನೆ ಅಂದರೆ ಇವು ಮ್ಯಾಕ್ಸಿಮಮ್ 3 ಅಂಕದ ಪ್ರಶ್ನೆಗಳು ಏನದವಪ್ಪ ಅಂದ್ರೆ ಸರಾಸರಿಯನ್ನು ಕಂಡುಹಿಡಿಯೋದ್ರೊಳಗೆ ಅದಾವ. ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ನೀವು ಕೋಷ್ಟಕವನ್ನು ಯಾವ ರೀತಿ ಬರೀಬೇಕು, ಬೈ ಚಾನ್ಸ್ ನಿಮಗೆ ಕನ್ಫ್ಯೂಷನ್ ಅಂದರೆ ಅವುಗಳನ್ನ ಬಿಡಿಸುವಂಥ ಕ್ರಮಗಳು ಯಾವ ರೀತಿ, ಹೊಳೆ ಆನ್ಸರ್ಗಳು ನೀವು ಬಿಡಿಸಿರ್ತೀರಿ, ಆನ್ಸರ್ ಸರಿಯೋ ತಪ್ಪೋ ಅಥವಾ ಗೊಂದಲದಾಗಿದ್ದರೆ ಅವುಗಳನ್ನು ಕೂಡ ಇದರಲ್ಲಿ ನೋಡ್ಕೋಬೋದು. ನೋಡಿ ಪ್ರತಿಯೊಂದನ್ನು ಏನು ಮಾಡಿದಾರೆ ಕ್ಲಿಯರಾಗಿ ಬಿಡಿಸ್ಕೊಟ್ಟಾರ. ಅಂದರೆ ನಾವು ಏನು ಬರೋದಿಲ್ಲಪ್ಪ ಅನ್ನೋರಿಗೂ ಕೂಡ ಅರ್ಥ ಆಗಬೇಕು. ಅರ್ಥ ಆಗುವ ರೀತಿಯಲ್ಲಿ ಈ LBA ಪ್ರಶ್ನೆಕೋಶವನ್ನು ಹಾಗೆ ಆನ್ಸರ್ ಕೀಯನ್ನು ಅವರು DSCERT ಅವರು ಬಿಟ್ಟಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಇದನ್ನು ಕ್ಲಿಯರಾಗಿ ನೋಡ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈ ಸಂಖ್ಯಾಶಾಸ್ತ್ರದ ಯಾವುದಾದ್ರೂ ನಿಮಗೆ ಪ್ರಶ್ನೆಗಳು ಅರ್ಥವಾಗದಿದ್ದರೆ ಅದನ್ನು ಬಿಡಿಸಿ ಹೇಳಬೇಕಾಗಿದ್ದರೆ, ಬಿಡಿಸಿ ತಿಳಿಸಿ ಎಕ್ಸ್ಪ್ಲೇನ್ ಮಾಡೋದಿದ್ದರೆ ನೀವೇನು ಮಾಡಿ ಕಾಮೆಂಟ್ ಬಾಕ್ಸ್ದಲ್ಲಿ ಕಾಮೆಂಟ್ ಮಾಡಿ. ರಿಯಲಿ ನಾನು ಏನು ಮಾಡ್ತೇನೆ, ಈ ಸೂತ್ರದ ಮೂಲಕ ಇರುವಂಥವನ್ನು ಪ್ರತಿಯೊಂದು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿದ್ದಿರ್ಬೋದು ಅವುಗಳನ್ನ ನಾನು ಎಕ್ಸ್ಪ್ಲೇನನ್ನು ಮಾಡಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅನ್ನೋಂಥ ಮಾತನ್ನು ಹೇಳುತ್ತಾ ಈ ಮುಂದಿನ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಳ್ಳಿ. ಇದು ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಲೆಕ್ಕ. ಬನ್ನಿ ಮುಂದೆ. ಮಧ್ಯಾಂಕ ಅಂದರೆ ಇವು 4 ಅಂಕದ ಪ್ರಶ್ನೆಗಳು, 4 ಅಂಕದ ಉತ್ತರಗಳು ಇವು. 3 ಅಂಕದಲ್ಲಿ ಹೆಚ್ಚಿಗೆ ಸರಾಸರಿಗೆ ಸಂಬಂಧಪಟ್ಟಂಥ ಲೆಕ್ಕವನ್ನು 3 ಅಂಕಗಳಲ್ಲಿ ಕೇಳಿದರೆ ಮಧ್ಯಾಂಕಗಳಿಗೆ ಸಂಬಂಧಪಟ್ಟಂಥ ಲೆಕ್ಕವನ್ನು 4 ಅಂಕಗಳಿಗೆ ಕೇಳುವಂಥ ಸಂಭವನೀಯತೆ ಜಾಸ್ತಿ ಇರುತ್ತೆ. 45ನೇ ಪ್ರಶ್ನೆ. ಇನ್ನೊಂದು ಪಾಠ ಆದರೆ ಸಂಭವನೀಯತೆ ಒಂದಾದರೆ SSLC ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪಾಠಗಳನ್ನು ನಾವು ಏನು ಮಾಡ್ದಂಗಾಯಿತು, ನಮ್ಮ ಚಾನಲಲ್ಲಿ LBA ಆಧಾರಿತ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡಲಾಗಿರುತ್ತದೆ. ನಿಮಗೆ ಯಾವುದೇ ಒಂದು ಪಾಠದ LBA ಆಧಾರಿತ ಪ್ರಶ್ನೋತ್ತರಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಂದರೆ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದರೂ ಅದರ ಫಸ್ಟ್ ನೋಟಿಫಿಕೇಷನ್ ನಿಮಗಿರುತ್ತೆ. ಅದರಿಂದ ನಿಮಗೇನು ಯಾವುದೇ ರೀತಿಯ ನುಕ್ಸಾನ್ ಇರೋದಿಲ್ಲ, ಅಂದರೆ ಯಾವುದೇ ರೀತಿ ಲಾಸ್ ಇರೋಂಗಿಲ್ಲ. ನಿಮಗೆ ಅದು ಯೂಸ್ಫುಲ್ ಆಗಿರುತ್ತೆ. ನೋಡಿ ನೆಕ್ಸ್ಟ್ ಮಧ್ಯಾಂಕ. ನೆಕ್ಸ್ಟ್ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಳ್ಳಿ. ವರ್ಗಾಂತರ ಆವೃತ್ತಿ CF1 ನೋಡ್ಕೋತ ಸಾಗಿ. ನೋಡುವಾಗ ನೀವು ಕೇವಲ ನಾವು ನೋಡ್ತಾ ಮುಂದೆ ಹೋಗ್ತಾ ಹೋದರೆ ಮ್ಯಾಥಮೆಟಿಕ್ಸು ಅರ್ಥ ಆಗೋದಕ್ಕೆ ಇತರೆ ವಿಷಯಗಳಂತೆ ಅಲ್ಲ. ಇತರೆ ವಿಷಯಗಳು ಏನಿರುತ್ತೆ, ರಿಟರ್ನ್ ಆನ್ಸರನ್ನು ಬಯಸುತ್ತೆ. ಆವಾಗ ನಮಗೆ ಯಾವುದೇ ರೀತಿ ಕೇಳಿದಂಥ ಯಾವುದೋ ಒಂದು ಅನುಭವದಿಂದ ನಾವು ಕೆಲವೊಂದಷ್ಟು ಆನ್ಸರ್ಗಳನ್ನ ನಾವೇನು ಮಾಡ್ಬೋದು, ಬರಿಬೋದು. ಆದರೆ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಇದನ್ನು ನಾವು ತಿಳಿದುಕೊಳ್ಳದೆ ಅರ್ಥೈಸ್ಕೊಳ್ಳದೆ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಇದನ್ನು ನಾವು ಏನು ಮಾಡಬೇಕು, ಬರದೇ ತಿಳ್ಕೋಬೇಕು. ಬಿಡಿಸಿನೇ ಲೆಕ್ಕಗಳನ್ನು ಬಿಡಿಸಿನೇ ಅರ್ಥೈಸ್ಕೋಬೇಕು. ನೋಡಿ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡಿ. ಬಹುಲಕ ಮಧ್ಯಾಂಕ ಬಹುಲಕ ವಿಚರಣೆಗೆ ಸಂಬಂಧಪಟ್ಟಂಥ ಲೆಕ್ಕಗಳು.
ಸರಾಸರಿ ಆಯಿತು, ಮಧ್ಯಂಕ ಆಯಿತು, ಬಹುಲಕ ಆಯಿತು. ನೋಡಿ, ಎಲ್ಲವನ್ನು ಸರಿಯಾಗಿ ಲೆಕ್ಕವನ್ನು ಬರೆದುಕೊಳ್ಳಿ. ನೋಡಿ, ಬಹುಲಕವನ್ನು ಕಂಡುಹಿಡಿದಾರ. ಬಹುಲಕವಿರುವ ವರ್ಗಾಂತರ ಯಾವುದು, ಏನು ಎಲ್ಲವನ್ನು ಸ್ಪಷ್ಟವಾಗಿ ಅರ್ಥವಾಗೋ ಹಾಗೆ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಬಿಡಿಸಿ ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಹೇಳ್ತೀನಿ, ಪದೇ ಪದೇ ಹಿಂಗ್ಯಾಕೆ ಹೇಳ್ತಾರಪ್ಪ ಇವರು ಅಂತ ಅನ್ಕೋಬೋದು. ನಮ್ಮ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಷಯಗಳು ಯೂಸ್ಫುಲ್ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಜೊತೆಗೆ TET ಹಾಗೂ CET ಓದುವಂಥ ಅಭ್ಯರ್ಥಿಗಳಿಗೆ ಈ LBA ಆಧಾರಿತ ಪ್ರಶ್ನೋತ್ತರ ಮಾಲೆಯನ್ನು ಶೇರ್ ಮಾಡ್ಕೋದನ್ನು ಮರಿಬೇಡಿ. ಅವರು ಖಂಡಿತ ನಿಮ್ಮನ್ನು ಏನು ಮಾಡ್ತಾರಪ್ಪ ಅಂದರೆ ನೆನೆಸ್ತಾರೆ. ಇಲ್ಲಿವರೆಗೆ ವಿಡಿಯೋನ ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು.